ಇನ್ನು ಹೋಟೆಲ್, ಪಬ್, ಬಾರು, ರೆಸ್ಟೋರೆಂಟ್ಗಳು ಎಲ್ಲದಕ್ಕೂ ಕೂಡ ಹೊಸ ರೂಲ್ಸ್ ಬರ್ತಾ ಇದೆ. ಎಸ್, ಸ್ಟಾರ್ ಹೋಟೆಲ್ಗಳಲ್ಲಿ ಕೊಳೆತ ಮಾಂಸ, ತರಕಾರಿ ಪತ್ತೆ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯಿಂದ ಈಗ ಹೊಸ ಮಾರ್ಗಸೂಚಿ ಬಿಡುಗಡೆ ಆಗ್ತಾ ಇದೆ. ನಿಯಮ ಉಲ್ಲಂಘನೆ ಮಾಡಿದ್ರೆ ಕ್ರಮ ಫಿಕ್ಸ್ ಅಂತ ಇಲಾಖೆ ಹೇಳಿದೆ. ಫಂಗಸ್ ಪಿಟ್ಟಿಗೆ ಕಡಿವಾಣ ಹಾಕದಕ್ಕೆ ಈ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಹೊಸ ಮಾರ್ಗಸೂಚಿಯಲ್ಲಿ ಹಾಗಾದ್ರೆ ಏನೇನಿದೆ ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ಎಲ್ಲ ಹೋಟೆಲ್ ಮಾಲೀಕರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ಯಾರ್ಯಾರು ಈ ಸುದ್ದಿಯನ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಈ ಮಾರ್ಗಸೂಚಿಯನ್ನ ದಯವಿಟ್ಟು ಪಾಲಿಸಿ. ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಹೋಟೆಲ್ಗಳು, ಪಬ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಫಂಗಸ್ ಹಿಡಿದ ಆಹಾರ, ಅವಧಿ ಮೀರಿದ ಪದಾರ್ಥ ಹಾಗೂ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸದ ಆಹಾರಕ್ಕೆ ಕಡಿವಾಣ ಹಾಕೋದಕ್ಕೆ ಈ ಒಂದು ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಇನ್ನು ಮುಂದೆ ಆಹಾರವನ್ನು ಯಾವ ತಾಪಮಾನದಲ್ಲಿ ಸಂಗ್ರಹಿಸಬೇಕು, ಕಚ್ಚಾ ಹಾಗೂ ಬೇಯಿಸಿರತಕ್ಕಂಥ ಆಹಾರವನ್ನು ಹೇಗೆ ಇಡಬೇಕು, ವೆಜ್ ಹಾಗೂ ನಾನ್ ವೆಜ್ ಅನ್ನ ಹೇಗೆ ಪ್ರತ್ಯೇಕಿಸಬೇಕು ಅನ್ನೋದಕ್ಕೂ ಕೂಡ ಸ್ಪಷ್ಟ ನಿಯಮ ಹಾಕಲಾಗಿದೆ. ಅಂದರೆ ಮಾಂಸಾಹಾರವನ್ನು 4 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸಬೇಕು. ವೆಜ್ ಆಹಾರವನ್ನು 65 ಡಿಗ್ರಿ, ನಾನ್ ವೆಜ್ ಆಹಾರವನ್ನು 70 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇರಿಸಬೇಕಾಗತ್ತೆ. ಇನ್ನು ಶೀತ ಆಹಾರವನ್ನು 5 ಡಿಗ್ರಿ ಅಥವಾ ಅದಕ್ಕಿಂತ ಕಡಿಮೆ ಇರತಕ್ಕಂಥ ತಾಪಮಾನದಲ್ಲಿ, ಫ್ರೋಝನ್ ಆಹಾರವನ್ನು -18 ಡಿಗ್ರಿ ಅಥವಾ ಅದಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸುವುದು ಕಡ್ಡಾಯವಾಗಿದೆ. ಅಷ್ಟೇ ಅಲ್ಲ, ಕಚ್ಚಾ ಆಹಾರ, ಅರೆಬೆಂದ ಆಹಾರ ಹಾಗೂ ಸಂಪೂರ್ಣವಾಗಿ ಬೇಯಿಸಿರ್ತಕ್ಕಂಥ ಆಹಾರವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕಾಗತ್ತೆ. ವೆಜ್ ಹಾಗೂ ನಾನ್ ವೆಜ್ ಆಹಾರಕ್ಕೂ ಕೂಡ ಪ್ರತ್ಯೇಕ ಸಂಗ್ರಹಣೆ ಹಾಗೂ ನಿರ್ವಹಣೆ ಕಡ್ಡಾಯ ಮಾಡಲಾಗಿದೆ. ಆಹಾರ ತಯಾರಿಸಿದ ಬಳಿಕ ಮತ್ತೆ ಬಿಸಿ ಮಾಡೋ ತನಕ ನಿಯಮ ಪಾಲಿಸಬೇಕು. ಕನಿಷ್ಠ 75 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಆಹಾರವನ್ನು ಮರುಬಿಸಿ ಮಾಡಬೇಕು ಅಂತ ಮಾರ್ಗಸೂಚಿಯಲ್ಲಿ ಸೂಚಿಸಲಾಗಿದೆ. ಇನ್ನು ಅಡುಗೆ ಎಣ್ಣೆಯ ಬಳಕೆಯಲ್ಲೂ ಕೂಡ ನಿಯಮ ಇದೆ. ಅದು ಏನು ಅಂದರೆ 25% TPC ಮೀರದ ಎಣ್ಣೆಯನ್ನು ಮಾತ್ರ ಅಡುಗೆಗೆ ಬಳಸಬೇಕು ಅಂತ ಇಲ್ಲಿ ಸೂಚಿಸಲಾಗಿದೆ. ಇದರ ಜೊತೆಗೆ ಹೋಟೆಲ್ನಲ್ಲಿ FSSAI ಅಂಗೀಕೃತ ಪ್ರಮಾಣ ಪತ್ರವನ್ನು ಗ್ರಾಹಕರಿಗೆ ಕಾಣುವಂತೆ ಪ್ರದರ್ಶಿಸುವುದು ಕಡ್ಡಾಯ ಮಾಡಲಾಗಿದೆ. ಅಂದರೆ ಆ ಒಂದು ಕಾಪಿ ಏನಿರುತ್ತೆ ಅದನ್ನು ನೀಟಾಗಿ ಫ್ರೇಮ್ ಹಾಕಿ ಗ್ರಾಹಕರಿಗೆ ಕಾಣುವ ರೀತಿಯಲ್ಲಿ ಹಾಕಬೇಕಾಗತ್ತೆ. ಈಗ ಪ್ರತಿಯೊಂದು ಲೈಸೆನ್ಸ್ ಹೇಗೆ ಇಟ್ಕೊಂಡಿರ್ತೀರೋ ಪ್ರತಿಯೊಬ್ಬರು ಕೂಡ ಹಾಗೆ ಇಟ್ಕೋಬೇಕು. ಇನ್ನು ಆಹಾರ ಇಲಾಖೆಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಡೆಲಿವರಿ ಆಪ್ ಆಧಾರಿತ ಉಗ್ರಾಣಗಳ ಮೇಲೆ ದಾಳಿ ನಡೆದಿದೆ. ನಿನ್ನೆ ಸಂಜೆ ಝೆಪ್ಟೋ ಉಗ್ರಾಣ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು. ಝೆಪ್ಟೋ ಬಳಿಕ ಈಗ ಝೊಮ್ಯಾಟೊ ವೇರ್ ಹೌಸ್ ಅಲ್ಲಿ ಶೋಧ ನಡೀತಾ ಇದೆ. ನಿನ್ನೆ ತಡರಾತ್ರಿ 1:30 ನಂತರ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸಕಲವಾರ ಹಳ್ಳಿಯಲ್ಲಿರ್ತಕ್ಕಂಥ ಝೊಮ್ಯಾಟೊ ವೇರ್ ಹೌಸ್ ದಾಳಿ ಮಾಡಿ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೊಟ್ಟೆ ಹಾಗೂ ಪ್ಯಾಕ್ಡ್ ಆಹಾರ ಪದಾರ್ಥವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವುದನ್ನು ಕೂಡ ಬಿಡ್ತಾ ಇಲ್ಲ. ಪ್ರತಿಯೊಂದು ಕಡೆ ಅಂದ್ರೆ ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ಅನ್ನೋ ರೀತಿಯಲ್ಲಿ ಅದು ಝೆಪ್ಟೋ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, 3 ಸ್ಟಾರ್ ಆಗಿರ್ಬೋದು, 5 ಸ್ಟಾರ್ ಆಗಿರ್ಬೋದು, 7 ಸ್ಟಾರ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ಎಲ್ಲ ಕಡೆ ಸುರಕ್ಷಿತ ಕಾಣಿಸ್ಬೇಕು. ಯಾವುದೇ ರೀತಿಯಲ್ಲಿ ಜನರಿಗೆ ಅನ್ಯಾಯ ಆಗಬಾರ್ದು, ತೊಂದರೆ ಆಗಬಾರ್ದು. ಅವರು ಕೊಟ್ಟಿರತಕ್ಕಂಥ ಹಣಕ್ಕೆ ಅದು ಸರಿಯಾಗಿರಬೇಕು ಆಹಾರ ಅನ್ನುವಂತಹ ದೃಷ್ಟಿಯಿಂದ ಈಗ ಅಧಿಕಾರಿಗಳು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ದಾಳಿ ಯಾವ ಹಂತ ತಲುಪಿದೆ, ಎಲ್ಲೆಲ್ಲಿ ದಾಳಿ ನಡೀತಾ ಇದೆ ಅಂತ? ಎಸ್ ಪ್ರಮೋದ್, ಈಗಾಗಲೇ ಏನು ಫುಡ್ ಅಂಡ್ ಸಿವಿಲ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಈಗ ಏನು ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳ ಜೊತೆಗೆ ಕೊಳೆತ ಆಹಾರಗಳು ಪತ್ತೆ ಆದ ಹಿನ್ನೆಲೆಯಲ್ಲಿ ಇದೀಗ ಏನು ಸ್ಟಾರ್ ಹೋಟೆಲ್ಗಳಿಗೆ ಜೊತೆಗೆ ಹೋಟೆಲ್ಗೆ ಇದೀಗ SOP ಅನ್ನ ಕೂಡ ಜಾರಿಗೆ ಮಾಡಲಾಗಿದೆ. ಈ SOP ಯಲ್ಲಿ ಮಾರ್ಗಸೂಚಿಯಲ್ಲಿ ಹಲವಾರು ಅಂಶಗಳನ್ನ ಕೂಡ ಮಾಡಿ ಈಗ ಹೋಟೆಲ್ ಮಾಲೀಕರಿಗೆ ಜೊತೆಗೆ ಮಾಲೀಕರ ಸಂಘಕ್ಕೆ ಈಗ ಬಿಡುಗಡೆಯನ್ನ ಮಾಡಲಾಗಿದೆ. ಏನು ಈ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಇರ್ತಕ್ಕಂಥ ಅಡುಗೆ ಮನೆಯ ಜೊತೆಗೆ ಇರ್ತಕ್ಕಂಥ ಪದಾರ್ಥಗಳನ್ನ ಮೊದಲು ಸ್ವಚ್ಛವಾಗಿಡಬೇಕು. ಅದಾದ ನಂತರದಲ್ಲಿ ಏನು ಮಾಂಸಾಹಾರ ಏನಿದೆ ಜೊತೆಗೆ ಸಸ್ಯಾಹಾರ ಇದೆ, ಈ ಎರಡುಗಳನ್ನು ಕೂಡ ಪ್ರತ್ಯೇಕವಾಗಿ ನಿರ್ವಹಣೆ ಮಾಡಬೇಕು. ಜೊತೆಗೆ ಅವೆರಡನ್ನು ಕೂಡ ಪ್ರತ್ಯೇಕವಾಗಿ ತಯಾರಿಕೆ ಮಾಡಬೇಕು ಅಂತ ಹೇಳಿ ಕೂಡ ಈಗ ಮಾರ್ಗಸೂಚಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಏನು ಬಳಸತಕ್ಕಂತ ಎಣ್ಣೆ ಇದೆ, ಆ ಎಣ್ಣೆಯನ್ನು ಕೂಡ ಆಹಾರಕ್ಕೆ ತಕ್ಕಂತೆ ಆ ಪ್ರಮಾಣದಲ್ಲಿ ಕೂಡ ಬಳಕೆಯನ್ನ ಮಾಡಬೇಕು. ಜೊತೆಗೆ ಮರುಬಳಕೆಯನ್ನ ಯಾವುದೇ ಕಾರಣಕ್ಕೂ
ಬಳಸಿದ ಎಣ್ಣೆಯನ್ನ ಮರುಬಳಕೆ ಮಾಡಬಾರದು. ಜೊತೆಗೆ ಆಹಾರಕ್ಕೆ ಬಳಸಿದಂತ ಎಣ್ಣೆಯನ್ನ ಸರಿಯಾದ ಪ್ರಮಾಣದಲ್ಲಿ ಅದನ್ನ ವಿಲೇವಾರಿ ಮಾಡುವಂತಹ ಹಂತದಲ್ಲೂ ಕೂಡ ಗಮನ ವಹಿಸಬೇಕು ಅಂತ ಇದೀಗ ಏನು ಆಹಾರ ಇಲಾಖೆ ಮಾರ್ಗಸೂಚಿಯನ್ನ ಹೊರಡಿಸಿದೆ. ಇದಾದ ನಂತರದಲ್ಲಿ ಅಡುಗೆ ಮನೆ ಸ್ವಚ್ಛತೆ ಹಾಗೂ ಇತರೆ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಜೊತೆಗೆ ಅರೆಬೆಂದ ಆಹಾರ ಏನಿದೆ, ಸಂಪೂರ್ಣ ಬೆಂದ ಆಹಾರ, ಜೊತೆಗೆ ಸ್ವಲ್ಪ ಬೆಂದ ಆಹಾರ, ಜೊತೆಗೆ ಹಸಿ ಆಹಾರ ಏನಿದೆ ಈ ಎಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಸ್ವಚ್ಛತೆಯಿಂದ ಇಡಬೇಕು. ಜೊತೆಗೆ ಯಾವ ಆಹಾರಗಳಿಗೆ ಎಷ್ಟೆಷ್ಟು ಏನ್ ಸೆಲ್ಸಿಯಸ್ ಡಿಗ್ರಿಯಲ್ಲಿ ಇಡಬೇಕು ಅದನ್ನು ಕೂಡ ಮಾರ್ಗಸೂಚಿಯಲ್ಲಿ ಬಿಡುಗಡೆ ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ಸ್ಟಾರ್ ಹೋಟೆಲ್ಗಳಲ್ಲಿ ಪತ್ತೆ ಆದಂತ ಏನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋ ಮೂಲಕ ಸಾರ್ವಜನಿಕರ ಆಹಾರ ಮತ್ತೆ ಅವರ ಆರೋಗ್ಯ ದೃಷ್ಟಿಯಿಂದ ಇದೀಗ ಫುಡ್ ಅಂಡ್ ಸಿವಿಲ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ. ಪ್ರಮೋದ್. ಓಕೆ, ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ಹನುಮಂತರಾಜು.